ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಕಳೆದ 2-3 ದಿನದಿಂದ ಮಳೆ ಕಾಟಕ್ಕೆ ಜನ ರೋಸಿ ಹೋಗಿದ್ದಾರೆ. ತಡರಾತ್ರಿ ಮೆಜೆಸ್ಟಿಕ್, ಕಾರ್ಪೊರೇಷನ್, ಶಾಂತಿನಗರ, ಜಯನಗರ ಸೇರಿದಂತೆ ಹಲವು ಕಡೆ ಭಾರಿ ಮಳೆಯಾಗಿದೆ. ಧಾರಾಕಾರ ಮಳೆಯಿಂದ ರಸ್ತೆಗಳು ಕೆರೆಯಂತಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಧಾರಾಕಾರ ಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಬೆಚ್ಚಿ ಬಿದ್ದಿದ್ದಾರೆ ಜನ. ಮೆಜೆಸ್ಟಿಕ್ ಸುತ್ತಮುತ್ತ ವರುಣಾರ್ಭಟ ಜೋರಾಗಿದೆ. ಮಳೆಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ ಸೋರಿದೆ. ಪ್ಲಾಟ್ಫಾರ್ಮ್ನಲ್ಲಿ ಅರ್ಧ ಅಡಿಯಷ್ಟು ನಿಂತಿದ್ದು ಪ್ರಯಾಣಿಕರು ಮಳೆ ನೀರಿನಲ್ಲಿ ಓಡಾಡೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಕನಸಿನ ಬೆಂಗಳೂರು ಇದೇನಾ DKC ಶಿವಕುಮಾರ್ ಸಾಹೇಬ್ರೆ ಅಂತ ಪ್ರಯಾಣಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ. ಮಳೆ ರಭಸಕ್ಕೆ KSRTC ಬಸ್ ನಿಲ್ದಾಣ ಮತ್ತು ರಸ್ತೆಗಳಿಗೆ ಮಳೆ ನೀರು ನುಗ್ಗಿದ್ದು ಕೆರೆಯಂತಾಗಿದೆ. ಕೆಲವು ಕಡೆಗಳಲ್ಲಿ ಮನೆಗಳಿಗೂ ನೀರು ನುಗ್ಗಿದೆ. ಇನ್ನು ಧಾರಾಕಾರ ಮಳೆಯಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಕೋಲಾರ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ. ಕಳೆದ 2 ತಿಂಗಳಿಂದ ಸೈಲೆಂಟ್ ಇದ್ದ ಮಳೆ ಏಕಾಏಕಿ ಆರ್ಭಟಿಸಿದೆ. ಬೆಳೆಗಳು ಒಣಗಿ ಬರದ ಛಾಯೆ ಆವರಿಸಿದ್ದು ಜಮೀನುಗಳು ಈಗ ಕಂಗೊಳಿಸ್ತಾ ಇವೆ. ಇದರಿಂದ ರೈತರು ಮೊಗದಲ್ಲಿ ಮಂದಹಾಸ ಮನೆ ಮಾಡಿದರು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಗಾಣಗಾಪುರದಲ್ಲಿ ನಿರಂತರವಾಗಿ ಸುರಿದ ಮಳೆಗೆ ದತ್ತನ ದೇವಸ್ಥಾನದಲ್ಲಿ ನೀರು ತುಂಬಿದೆ. ಧಾರಾಕಾರ ಮಳೆಗೆ ಚರಂಡಿ ನೀರೆಲ್ಲ ದೇವಸ್ಥಾನದ ಮುಂದೆ ಬಂದು ನಿಂತಿದೆ. ಇನ್ನು ವರುಣಾರ್ಭಟಕ್ಕೆ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಕೋಲಾರದ ರಾಷ್ಟ್ರೀಯ ಹೆದ್ದಾರಿ 75ರ ಮಳೆಯರಹಳ್ಳಿ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಬೊಲೆರೋ ವಾಹನಕ್ಕೆ ಕಂಟೈನರ್ ಡಿಕ್ಕಿ ಹೊಡೆದಿದ್ದು ಬೊಲೆರೋ ವಾಹನದಲ್ಲಿದ್ದ ಓರ್ವ ಸಾವಿಗೀಡಾಗಿದ್ದಾನೆ. ಬೆಂಗಳೂರು ಮೂಲದ ವಿಜಯ್ ಕುಮಾರ್ ಮೃತ ದುರ್ದೈವಿಯಾಗಿದ್ದು ವಾಹನದಲ್ಲೇ ಮೃತದೇಹ ಸಿಕ್ಕಾಕೊಂಡಿದ್ದು ಶವ ಹೊರತೆಗೆಯುವುದಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ಕೋಲಾರ ಗ್ರಾಮಾಂತರ ಠಾಣಾ PSI ಭಾರತಿ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಸಕಲ ಸಿದ್ಧತೆ ನಡೆದಿದೆ. ಈ ಬಾರಿಯ ದಸರಾನ ಸಾಹಿತಿ ಹಂಪ ನಾಗರಾಜಯ್ಯ ಉದ್ಘಾಟಿಸಲಿಕ್ಕಿದ್ದಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿವಿಧ ಅಭಿಷೇಕಗಳನ್ನು ಮಾಡಿ ಪೂಜೆ ಮಾಡಿದ ಬಳಿಕ 9:15ರಿಂದ 9:45ರಲ್ಲಿ ಸಲ್ಲುವ ಶುಭ ಲಗ್ನದಲ್ಲಿ ಬೆಳ್ಳಿ ರಥದಲ್ಲಿ ಕೂತಿರುವ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಗಿದೆ. ಇತ್ತ ಮೈಸೂರು ದಸರಾ ಬಿಟ್ಟರೆ ರಾಜ್ಯದ ಅತ್ಯಂತ ವೈಭವದ ದಸರಾ ಅಂದ್ರೆ ಅದು ಮಂಗಳೂರು ದಸರಾ. ಸಾಂಸ್ಕೃತಿಕ ನಗರಿಯಂತೆ ಮಂಗಳೂರಿನಲ್ಲೂ ಕೂಡ ಅದ್ದೂರಿ ದಸರಾ ನಡೆಯುತ್ತೆ. ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ಇಂದಿನಿಂದ ಅಕ್ಟೋಬರ್ 14ನೇ ತಾರೀಕಿನವರೆಗೂ ದಸರಾ ಸಂಭ್ರಮ ಮನೆ ಮಾಡಲಿದೆ. ದಸರಾ ಹಿನ್ನೆಲೆ ಪ್ರತಿದಿನ ಕುದ್ರೋಳಿ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿದೆ. ಇಡೀ ಮಂಗಳೂರು ನಗರ ವಿದ್ಯುತ್ ದೀಪಾಲಂಕಾರಗಳಿಂದ ಜಗಮಗಿಸಲಿದೆ. ಹಾವೇರಿಯ ಹಿರೇಕೆರೂರು ತಾಲೂಕಿನ ಚಿಕ್ಕೆರೂರು ಗ್ರಾಮದಲ್ಲಿ ಭೀಕರ ಕೊಲೆಯಾಗಿದೆ. ಕಾಮದಾಹಕ್ಕೆ ತನ್ನ ಪತಿಯನ್ನೇ ಪತ್ನಿ ಕೊಂದಿದ್ದಾಳೆ. 26 ವರ್ಷದ ಸಲ್ಮಾ ಪ್ರಿಯಕರ ಜಾಫರ್ ಜೊತೆ ಸೇರಿ ಪತಿ ಸಾದಿಕ್ನನ್ನೇ ಕೊಂದು ಹಾಕಿದ್ದಾರೆ. ಗಂಡ ಬಾತ್ರೂಮ್ನಲ್ಲಿ ಕಾಲು ಜಾರಿ ಬಿದ್ದು ಸತ್ತು ಹೋಗಿದ್ದಾನೆ ಅಂತ ಕತೆ ಕಟ್ಟಿದ್ದಾಳೆ. ಈಗ ತನಿಖೆಯ ವೇಳೆ ಪೊಲೀಸರ ಮುಂದೆ ಸಲ್ಮಾ ಗಂಡನ ಮರ್ಡರ್ ಕಥೆಯನ್ನ ಬಿಚ್ಚಿಟ್ಟಿದ್ದಾಳೆ. ಬೆಳಗಾವಿ ಖಾನಾಪುರ ತಾಲೂಕಿನ ಲೋಂಡಾದಲ್ಲಿ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಈಗ ಅರೆಸ್ಟ್ ಆಗಿದೆ. ಚಿಪ್ಪು ಹಂದಿಯನ್ನ ಚೀನಾಗೆ ಸ್ಮಗ್ಲಿಂಗ್ ಮಾಡುವ ಗ್ಯಾಂಗ್ ಇದಾಗಿದ್ದು ಇವರನ್ನ ಗಮನಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕರ್ಚಖೇಡ ಗ್ರಾಮದಲ್ಲಿ ಮಹಿಳೆಯೊಬ್ಬರು ನೀರು ಪಾಲಾಗಿದ್ದಾರೆ. ಮುಲ್ಲಾಮಾರಿ ನದಿ ಬಟ್ಟೆ ತೊಳೆಯೋದಕ್ಕೆ ಹೋಗಿದ್ದ 35 ವರ್ಷದ ಬುಜ್ಜಮ್ಮ ನೀರಿನ ರಭಸಕ್ಕೆ ಸಿಕ್ಕಿ ಕೊಚ್ಕೊಂಡು ಹೋಗಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಮಹಿಳೆಯ ಶವಕ್ಕಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಸದಾ ಕರ್ತವ್ಯದಲ್ಲಿ ಇರ್ತಾ ಇದ್ದ ಮಂಗಳೂರು ಆಡಳಿತ ವರ್ಗ ಗ್ರೌಂಡ್ ಇಳಿದು ಬೌಲಿಂಗ್ ಬ್ಯಾಟಿಂಗ್ ನಲ್ಲಿ ಸಖತ್ ಮಿಂಚಿದ್ದಾರೆ. ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ತಾ ಇದ್ದ ಅಧಿಕಾರಿ ವರ್ಗ ಸ್ಪೋರ್ಟ್ಸ್ ಡ್ರೆಸ್ ಧರಿಸಿ ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ರು. ಸಹ್ಯಾದ್ರಿ ಕಾಲೇಜು ಗ್ರೌಂಡ್ ಅಲ್ಲಿ DC ಬೌಲಿಂಗ್ ಮಾಡಿದ್ರೆ ಅತ್ತ ಕಡೆಯಿಂದ ಪೊಲೀಸ್ ಕಮಿಷನರ್ ಬ್ಯಾಟ್ ಬೀಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದಲ್ಲಿ ಕಳೆದ 11 ತಿಂಗಳಿಂದ ರಾಜಾರೋಷವಾಗಿ ಮರಳು ದಂಧೆ ನಡೀತಾ ಇದೆ. ಇದಕ್ಕೆ ಕಾಂಗ್ರೆಸ್ನ ಶಾಸಕ ಸಂಸದರ ಸಹಕಾರ ಇದೆ ಅಂತ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಆರೋಪಿಸಿದ್ದಾರೆ. ಕಾಗಿಣಾ ನದಿಯಲ್ಲಿ ಹಿಟಾಚಿ JCB ಮೂಲಕ ಅಕ್ರಮ ಮರಳು ಸಾಗಾಟದ ದಂಧೆ ನಡೆಸ್ತಾ ಇದ್ದಾರೆ.
ಈ ಬಗ್ಗೆ ಮಾತನಾಡಿದರೆ ನನ್ನ ವಿರುದ್ಧ ಸುಳ್ಳು ಕೇಸ್ಗಳನ್ನು ಹಾಕಿ ನನಗೆ ಜೈಲಿಗೆ ಕಳಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ಕಾರುಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ರಿಫಿಕ್ಸ್ ಇವೆಲ್ಸ್ ಕಂಪನಿಯಿಂದ ಏರ್ಪೋರ್ಟಲ್ಲಿ ಎಲೆಕ್ಟ್ರಿಕ್ ಕ್ಯಾಬ್ಗಳು ಕಾರ್ಯಾರಂಭಗೊಂಡಿವೆ. ಸುಮಾರು 170 ಎಲೆಕ್ಟ್ರಿಕ್ ಕ್ಯಾಬ್ಗಳು ಓಡಾಡ್ತಾ ಇದ್ದು ಪ್ರಯಾಣಿಕರಿಗೆ 699 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. ಕನ್ನಡಿಗರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶುಭ ಸುದ್ದಿಯನ್ನ ನೀಡಿದ್ದಾರೆ. ಇನ್ಮುಂದೆ ರೈಲ್ವೆ ಇಲಾಖೆ ಎಲ್ಲಾ ಪರೀಕ್ಷೆಗಳು ಕನ್ನಡದಲ್ಲಿ ಇರುತ್ತೆ ಅಂತ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ದಾವಣಗೆರೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈ ಮೂಲಕ 40 ವರ್ಷದ ಬೇಡಿಕೆಯನ್ನ ಈಡೇರಿಸಿದ್ದೀವಿ ಅಂತ ಸೋಮಣ್ಣ ಅವರು ಹೇಳಿದ್ದಾರೆ. ಅಧಿಕಾರಿಗಳು ಬೆನ್ನತ್ತಿ ಮಾಡಿ ಮಟ್ಟಿಯನ್ನೆಲ್ಲ ಮಾಡಿ ಬರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಪ್ಪ, ರಿಕ್ರೂಟ್ಮೆಂಟ್ಗೂ ಕೂಡ ಅದು ಮಾಡಬೇಕು ಅಂತ ಮಾಡಿಸಿ ಒಂದು ಹೊಸ ಸೂಚನೆಯನ್ನು ಕೊಡಿಸಿ 16,000 ನೌಕರರನ್ನ ಇವಾಗ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ನೌಕರರಿದ್ದಾರೆ, 15 ಲಕ್ಷ ಏನಂತೀವಿ ನಾವು ಪೆನ್ಷನರ್ಸ್ ಇದ್ದಾರೆ. ಹಾಗಾಗಿ ಈ 16,000 ಆದಮೇಲೆ ಮತ್ತೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಈ ಸಾಲಿಂದಾನೇ ಪರ್ಮಿಷನ್ ಕೊಡಿಸಿದ್ದೀನಿ. ನಿಮ್ಮ ಮಕ್ಕಳಿದ್ರೆ ಓದಿಸಿ ಪುಸ್ತಕ ತಗೊಳ್ಳಿ, ಅದಕ್ಕೆ ಇದ್ರೊಳಗೆ ರೈಲ್ವೆ ಸಿಲೆಬಸ್ ಸಿಗ್ತವೆ, ಇಂಗ್ಲಿಷ್ ಏನ್ ಸಿಗ್ತವೆ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿಸಿ. ನಾನು ಅಧಿಕಾರಿಗಳು ಬೆನ್ನತ್ತಿ ಮಾಡಿ ಮಟ್ಟಿಯನ್ನೆಲ್ಲ ಮಾಡಿ ಬರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಪ್ಪ, ರಿಕ್ರೂಟ್ಮೆಂಟ್ಗೂ ಕೂಡ ಅದು ಮಾಡಬೇಕು ಅಂತ ಮಾಡಿಸಿ ಒಂದು ಹೊಸ ಸೂಚನೆಯನ್ನು ಕೊಡಿಸಿ 16,000 ನೌಕರರನ್ನ ಇವಾಗ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ನೌಕರರಿದ್ದಾರೆ, 15 ಲಕ್ಷ ಏನಂತೀವಿ ನಾವು ಪೆನ್ಷನರ್ಸ್ ಇದ್ದಾರೆ. ಹಾಗಾಗಿ ಈ 16,000 ಆದಮೇಲೆ ಮತ್ತೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಈ ಸಾಲಿಂದಾನೇ ಪರ್ಮಿಷನ್ ಕೊಡಿಸಿದ್ದೀನಿ. ನಿಮ್ಮ ಮಕ್ಕಳಿದ್ರೆ ಓದಿಸಿ ಪುಸ್ತಕ ತಗೊಳ್ಳಿ, ಅದಕ್ಕೆ ಇದ್ರೊಳಗೆ ರೈಲ್ವೆ ಸಿಲೆಬಸ್ ಸಿಗ್ತವೆ, ಇಂಗ್ಲಿಷ್ ಏನ್ ಸಿಗ್ತವೆ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿಸಿ. ಬೆಳಗಾವಿಯ ಬೈಲಹೊಂಗಲದ ಸಿದ್ದಸಮುದ್ರ ಗ್ರಾಮದಲ್ಲಿ ಯೋಧನಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಗಿದೆ. ಯೋಧ ಫಕೀರಪ್ಪ ಅರವಳ್ಳಿ ಸತತ 17 ವರ್ಷಗಳ ಕಾಲ ದೇಶ ಸೇವೆಯನ್ನು ಸಲ್ಲಿಸಿ ತವರಿಗೆ ಮರಳಿದ್ದಾರೆ. ಗ್ರಾಮದ ಮುಖಂಡರು, ವ್ಯಾಪಾರಸ್ಥರು ರಸ್ತೆಯುದ್ದಕ್ಕೂ ನಿಂತು ನಿವೃತ್ತ ಯೋಧನ ಮೇಲೆ ಹೂವಿನ ಸುರಿಮಳೆಗೈದಿದ್ದಾರೆ. ಬಳಿಕ ಗ್ರಾಮದ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯೋಧನಿಗೆ ಸನ್ಮಾನಿಸಿ ಗೌರವಿಸಿದ್ದಾರೆ. ವಿಜಯನಗರದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮದಿನ ಆಚರಣೆ ಮಾಡಲಾಯಿತು. ಕೂಡ್ಲಿಗಿಯಲ್ಲಿ ಗಾಂಧಿಗಾಗಿ ನಡಿಗೆ ಹಮ್ಮಿಕೊಳ್ಳಲಾಗಿದೆ. ಈ ಪಾದಯಾತ್ರೆಯಲ್ಲಿ ಗಾಂಧೀಜಿಯವರ ಅನುಯಾಯಿಗಳ ಜೊತೆ ಕೂಡ್ಲಿಗಿ ವಿಧಾನಸಭಾ